ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ. ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ. ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ. ಮಣ್ಣಿನ ಹಣತೆಯ ಬೆಳಗೋಣ, ಹಸಿರು ಪಟಾಕಿ ಸಿಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ರವಿ ಬೋಸರಾಜು, ಹಿಂದುಳಿದ ವರ್ಗಗಳ ನಾಯಕರು, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು, ರಾಯಚೂರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ತೋರಿದಂತಹ ಧೈರ್ಯ, ಸಾಹಸ ನಾಡಿನ ಪ್ರತಿಯೊಬ್ಬ ಮಹಿಳೆಗೂ ಆದರ್ಶವಾದದ್ದು, ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿದಾಯಕವಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದರು. ಅಕ್ಟೋಬರ್ 23ರ ಗುರುವಾರದಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಾಲ್ಯದಿಂದಲೇ ಕುದುರೆ ಸವಾರಿ, ಕತ್ತಿ ಬಳಸುವ ಪರಿಗಳ ಬಗ್ಗೆ ತರಬೇತಿ ಪಡೆದಿದ್ದರು. ಚೆನ್ನಮ್ಮ ಅವರು ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ. ಚೆನ್ನಮ್ಮ ಅವರ ಜೀವನ ಮತ್ತು ಹೋರಾಟ ನಾಡಿನ ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿದಾಯಕವಾಗಿದೆ. ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಶೋಷಣೆ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಈ ಹಿಂದೆ ಎಲ್ಲ ಕಡೆ ಅಂದರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಆಡಳಿತವನ್ನು ನಡೆಸ್ತಿದ್ದಂಥವರು ರಾಜರು. ಆದರೆ ರಾಣಿಯವರು ನಡೆಸ್ತಿದ್ದಂಥ ಕೆಲವೇ ರಾಜ್ಯಗಳಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಅವರು ಒಬ್ಬರು. ಅವರು ಸುಸಜ್ಜಿತವಾದಂತಹ ಬ್ರಿಟಿಷರ ವಿರುದ್ಧ ಅವರು ಸಣ್ಣ ಸೈನ್ಯದಲ್ಲಿದ್ದರೂ ಸಹ ಅತ್ಯಂತ ಕ್ರೂರದಿಂದ ಹೋರಾಟ ಮಾಡಿ ಬ್ರಿಟಿಷರನ್ನ ದೇಶದಿಂದ ಓಡಿಸಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಒಬ್ಬರು ಮಹಿಳೆ ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ ನಮ್ಮ ದೇಶದ, ನಮ್ಮ ರಾಜ್ಯದ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ಹೇಳೋಕ್ಕೆ ಅದು ನಮಗೆ ಎದುರು ಕಾಣುತ್ತೆ. ಈಗ ಇಂದಿನ ದಿನಗಳಲ್ಲಿ ಪುರುಷರಾಗಲಿ, ಮಹಿಳೆಯರಾಗಲಿ, ವಿದ್ಯಾರ್ಥಿ ಹಾಕೊಳ್ಳಿ ಅವರ ಒಂದು ಜೀವನದ ಸಾಧನೆ ಮತ್ತು ಅವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಿದ್ರು ಸೂರತ್ವದಿಂದ, ಮತ್ತು ಯಾವ ರೀತಿ ಆಡಳಿತವನ್ನು ಕಂಟ್ರೋಲ್ ಇಟ್ಕೊಂಡಿದ್ರು, ಮತ್ತು ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ, ಆಡಳಿತವನ್ನು ನಡೆಸಲಿಕ್ಕೆ ಯಾವ ರೀತಿ ಶ್ರಮಸ್ಥರ ಪಟ್ಟರು, ಅದನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ತಾವು ಸಹ ಅದನ್ನು ಮುಂದಿನ ದಿನಗಳಲ್ಲಿ ತಾವು ಸಹ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಶ್ರೀ ಪರಮೇಶ್ವರ್ ಸಾಲಿಮಠರವರು ನೀಡ್ತಾ ಇದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ. ಇವತ್ತು ನಾವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನು ಜೀವನವನ್ನು ನೆನೆಸ್ಕೊಂಡು ಮತ್ತು ಆ ಸಾಧನೆಗಳನ್ನು ನೆನೆಸ್ಕೊಂಡು ನಮ್ಮ ಮಕ್ಕಳು ನಾವು ಸಹ ಮುಂದೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡುವ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ. ಈ ವೇಳೆ ರಾಯಚೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ್ದಾರೆ. ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ಧೀರ ದಿಟ್ಟ ಮಹಿಳೆಯಾಗಿದ್ದ ಚೆನ್ನಮ್ಮ ಅವರು ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ವಿರೋಧಿಸಿದರು. ಚೆನ್ನಮ್ಮನವರ ಜಯಂತಿಯನ್ನು ಕೇವಲ ಸರ್ಕಾರಿ ಕಚೇರಿಯಲ್ಲಿ ಮಾತ್ರವಲ್ಲ, ಪ್ರತಿ ಶಾಲೆಗಳಲ್ಲಿ, ಮನೆಗಳಲ್ಲಿ ನಡೆಯುವಂತಾಗಬೇಕು. ಮುಂದಿನ ಪೀಳಿಗೆಗೆ ರಾಣಿ ಚೆನ್ನಮ್ಮರಂತಹ ವೀರ ಮಹಿಳೆಯರ ಆದರ್ಶಗಳನ್ನು ತಲುಪಿಸುವ ಕೆಲಸವಾಗಬೇಕಿದೆ ಎಂದರು. ಹೊಂದಿಸ್ತಾ ಇವತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತಿ ಪ್ರತಿ ವರ್ಷ ಸರ್ಕಾರ ರಾಜ್ಯದ ಎಲ್ಲ ಭಾಗದಲ್ಲಿ ಆಚರಿಸುತ್ತೆ. ಆದರೆ ಇವತ್ತು ನಮ್ಮ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇವತ್ತು ಆಚರಿಸುವಂಥ ಅವಶ್ಯಕತೆ ಇದೆ. ರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ಬೇರೆ ಬೇರೆ ಒಣಕೆ ಒಬ್ಬವ ಆಗಿರ್ಬೋದು, ಝಾನ್ಸಿ ಕಿ ರಾಣಿ ಆಗಿರ್ಬೋದು, ಇಡೀ ವಿಶ್ವದಲ್ಲಿ ಎಲ್ಲಿಯಾದರೂ ಇತಿಹಾಸದಲ್ಲಿ
ಮಹಿಳೆಯರು ಆಡಳಿತ ಮಾಡಿ ಸಾಮ್ರಾಜ್ಯನ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂಥ ಇತಿಹಾಸ ಇಡೀ ವರ್ಲ್ಡಲ್ಲಿ ಎಲ್ಲಾದರೂ ಇರ್ತದೆ ಭಾರತ. ಆ ಭಾರತದಲ್ಲಿರುವಂಥ ನಮ್ಮ ವೀರ ಮಹಿಳೆಯರು ಮಾತ್ರ ಆಡಳಿತ ಮಾಡಿದ್ದಾರೆ. ಅಹಲ್ಯ ಬಾಯಿಯವರಾಗಿರ್ಬೋದು, ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ಸಾಕಷ್ಟು ರಾಣಿಗಳು ಮಹಿಳೆಯರಾಗಿ ಸಾಮ್ರಾಜ್ಯಗಳನ್ನು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಮಹಿಳೆಯರ ಒಂದು ಸ್ಥಿತಿಗತಿ ನೋಡಿದ್ರೆ ಬಹಳ ಬೇಜಾರನಿಸ್ತದೆ. ಮಹಿಳೆಯರು ಇವತ್ತು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ವೆಸ್ಟರ್ನ್ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇವತ್ತು ಭಾಳಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ನೀವು ನೋಡಿ, ನಮ್ಮ ಇತಿಹಾಸದಲ್ಲಿ ಮಹಿಳೆಯರು ಸ್ವತಂತ್ರವಾಗಿದ್ದರು, ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದರು. ಮತ್ತು ಸೆಲ್ಫ್ ಡಿಫೆನ್ಸ್ ಯಾವ ಥರ ಮಾಡಬೇಕನ್ನೋದು ಗೊತ್ತಿದೆ. ಇದು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಮಹಿಳೆಯರಿಗೆ ಆ ಸ್ವಾತಂತ್ರ್ಯ ಇದೆ. ಈ ಬ್ರಿಟಿಷರು ಮತ್ತು ಹೊರಗಡೆಯಿಂದ ಬಂದಿರುವಂಥ ಸಂಸ್ಕೃತಿ ಏನು ಬಂದ ತಕ್ಷಣ ಮಹಿಳೆಯರಿಗೆ ಒಂದು ಕೀಳಾಗಿ ನೋಡುವಂಥ ಪದ್ಧತಿ ನಮ್ಮ ಭಾರತದಲ್ಲಿ. ಇವತ್ತು ರಾಣಿ ಚೆನ್ನಮ್ಮನ ಉದಾಹರಣೆ, ಅವರ ಇತಿಹಾಸ, ಅವರು ಮಾಡಿರುವಂಥ ಸಾಧನೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಚರ್ಚೆ ಆಗ್ತದೆ. ಆದರೆ ಇವತ್ತು ನಾವಿವತ್ತು ಕಾಟಾಚಾರಕ್ಕೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ಒಂದು ಜಯಂತಿ ಮಾಡಿರುವುದು ಇಪ್ಪತ್ತೊಂದಕ್ಕೆ ನಾವೇ ಚರ್ಚೆ ಮಾಡ್ಕೊಂಡು ಹೊರಟು. ಆದರೆ ಇವತ್ತು ಪ್ರತಿಯೊಂದು ಶಾಲೆ ಕಾಲೇಜಿನಲ್ಲಿ, ಮಹಿಳಾ ಕಾಲೇಜ್ ಆಗಿರ್ಬೋದು, ಮಹಿಳಾ ವಿಶ್ವವಿದ್ಯಾಲಯ ಆಗಿರ್ಬೋದು, ಪ್ರತಿಯೊಂದರಲ್ಲಿ ರಾಣಿ ಚೆನ್ನಮ್ಮನ ಸ್ಮರಣೆ ಆಗಬೇಕು, ಅವ್ರ ಬಗ್ಗೆ ಚರ್ಚೆ ಆಗಬೇಕು, ಅಲ್ಲಿ ಉಪನ್ಯಾಸ ನೀಡಬೇಕು. ಪ್ರತಿಯೊಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಯಾವುದೇ ಮಹನೀಯರ ಜಯಂತಿ ತಗೊಳ್ಬೇಕು. ಇವತ್ತು ಜಯಂತಿಗಳ ಆಚರಣೆ ಮಾಡ್ತೀವಿ, ದೊಡ್ಡ ದೊಡ್ಡ ಮಹನೀಯರ ಜಯಂತಿ. ಆದರೆ ಎಲ್ಲೋ ಒಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ರಂಗಮಂದಿರಕ್ಕೆ ಮಾತ್ರ ಸೀಮಿತವಾಗಿದೆ. ಅದನ್ನು ಬಿಟ್ಟು ಪ್ರತಿಯೊಂದು ಕಾಲೇಜಿನಲ್ಲಿ ಅವತ್ತಿನ ದಿನ ಆ ಮಹನೀಯರನ್ನ ಸ್ಮರಣಿಸಿ, ಒಂದು ಶಾಲಾ ಕಾಲೇಜು ಪ್ರಾರಂಭಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಅವ್ರದ್ದೊಂದು ಫೋಟೋ ಇಟ್ಟು, ಭಾವಚಿತ್ರ ಇಟ್ಟು, ಮಾಸ್ ಪ್ರೇಯರ್ನಲ್ಲಿ ನಿಂತಾರೆ ಮಕ್ಕಳು. ಈ ವೇಳೆ ಉಪನ್ಯಾಸಕರಾಗಿ ಪರಮೇಶ್ವರ ಸಾಲಿಮಠ ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮನವರ ಧೈರ್ಯ, ಹೋರಾಟ, ಸ್ವಾಭಿಮಾನ ಮಹಿಳಾ ಕುಲಕ್ಕೆ ಸ್ಫೂರ್ತಿದಾಯಕವಾದದ್ದು. ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನಪ್ಪಿದ ಚೆನ್ನಮ್ಮನವರ ತ್ಯಾಗ, ಆದರ್ಶ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. ಅಂತಹ ಹೋರಾಟಗಾರ್ತಿ ನಮ್ಮ ಕನ್ನಡ ನಾಡಿನವರು ಎಂದು ಹೇಳಿಕೊಳ್ಳಲು ಬಹಳ ಹೆಮ್ಮೆಯಾಗುತ್ತದೆ. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಮೆರವಣಿಗೆ ಚಾಲನೆ ಕೊಟ್ಟಂತ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಈಗ 200 ವರ್ಷಗಳ ಹಿಂದೆ ಅವರು ಸ್ತ್ರೀಯರು ಯಾವುದಕ್ಕೂ ನಾವು ಹಿಂದೆ ಇಲ್ಲ ಅಂತಕ್ಕಂಥ ವಿಷಯವನ್ನ ಮೊದಲು ಪ್ರಪ್ರಥಮ ಮಹಿಳಾ ಹೋರಾಟಗಾರ್ತಿಯಾಗಿ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ಸಮುದಾಯದವರಿಗೆ ಒಂದೇ ಸಮುದಾಯಕ್ಕೆ ಸೀಮಿತವಾದಂಥ ಆ ತಾಯಿ ಚೆನ್ನಮ್ಮ, ಆ ಚೆನ್ನಮ್ಮನವರ ಹೆಸರೇ ಕಿತ್ತೂರು. ಕಿತ್ತೂರು ಅಂದರೆ ಚೆನ್ನಮ್ಮ, ಚೆನ್ನಮ್ಮ ಅಂದರೆ ಕಿತ್ತೂರು. ಅಂತಹ ಸಾಧನೆಯನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಪ್ರಥಮ ಮಹಿಳೆ ಅವರು. ಅದರಂತೆ ಅನೇಕರು ಕೂಡ, ಕಳೆದ ಚೆನ್ನಮ್ಮನವರಿರ್ಬೋದು, ಅನೇಕ ಸ್ತ್ರೀಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು, ಎಲ್ಲರೂ ಕೂಡ ಏನು ಪುರುಷರ ಸಮಾನವಾಗಿ ಅವರು ಕೂಡ ಮೊದಲು ಪ್ರಪ್ರಥಮವಾಗಿ ಏನು ಸುಮಾರು 300 ವರ್ಷಗಳವರೆಗೆ ಬ್ರಿಟಿಷರು ಏನು ಆಡಳಿತವನ್ನು ಮಾಡಿದ್ರು, ಆ ಆಡಳಿತವನ್ನು ಕೊನೆಗಾಣಿಸಲಿಕ್ಕೆ ಮಹಿಳೆಯರ ಜೊತೆ ಈ ಪುರುಷರು ಕೂಡ ಮಹಿಳೆಯರಿಂದ ಸ್ಫೂರ್ತಿಗೊಂಡ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಬ್ಬ ವೀರವನಿತೆಯ ಒಂದು ಜಯಂತಿಯನ್ನು ನಾವಿಂದು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲಕ್ಕೂ ಕಾರಣ ಎಲ್ಲ ನಮ್ಮ ಮಹಿಳಾ ಬಳಗತಕ್ಕಂಥದ್ದು, ಸಹೋದರಿಯರು ಮತ್ತು ವಿದ್ಯಾರ್ಥಿಗಳು ಕೂಡ ಇತಿಹಾಸವನ್ನು ತಿಳಿದುಕೊಳ್ಬೇಕಂತಕ್ಕಂಥದ್ದು. ಅನೇಕರು ನಮ್ಮ ಸ್ವಾತಂತ್ರ್ಯಕ್ಕಾಗಿರ್ಬೋದು, ನಮ್ಮ ಸಂಸ್ಕೃತಿ ರಕ್ಷಣೆಗಾಗಿರ್ಬೋದು, ಸಂಪ್ರದಾಯಗಳ ರಕ್ಷಣೆಗಿರ್ಬೋದು, ಎಲ್ಲ ಮಾತೆಯರು ಎಲ್ಲರೂ ಕೂಡ ಅತ್ಯಂತ ಒಂದು ಮುತುವರ್ಜಿ ವಹಿಸಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವರು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ. ಬಸವ ಜಯಂತಿ ಇರಬಹುದು, ನಮ್ಮ ಯಾವುದೇ ಜಯಂತಿಗಳು, ನಮ್ಮ ಏನು ಎಲ್ಲ ಸಾಕಷ್ಟು ಜಯಂತಿಗಳನ್ನು ಸರ್ಕಾರ ಮಾಡ್ತಾ ಇದೆ. ಮಡಿವಾಳ ಮಾಚಿದೇವ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಅನೇಕ ಜಯಂತಿಗಳನ್ನು ಅವೆಲ್ಲದರಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಜನಗಳು ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೂಡ ಜಿಲ್ಲಾಡಳಿತ ಕೂಡ ಕೊಡಬೇಕಂತಕ್ಕಂಥದ್ದನ್ನು ನಾನು ಈ ಮೂಲಕ ವಿನಂತಿ ಮಾಡ್ತಾ,
ಹಾಗೆಯೇ ನಮ್ಮ ನಿರ್ಮಲಾ ಬೇಡಿಯವರ ಒಂದು ಪ್ರಸ್ತಾವನೆಯನ್ನ ನಮ್ಮ ಒಂದು ಸಭೆಯ ಮೂಲಕ ತಿಳಿಸಬೇಕು, ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಬೇಕು. ಏನು ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ಪುತ್ಥಳಿಯನ್ನ ಇಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಯಾವುದೋ ಒಂದು ಸರ್ಕಲ್ಗೆ ಯಾವುದಾದ್ರೂ ಒಂದು ಸರ್ಕಲ್ಗೆ ಅಥವಾ ಒಂದು ಒಳ್ಳೆಯ ಜನನಿಬಿಡ ಪ್ರದೇಶದಲ್ಲಿ ಮಾಡಬೇಕಂತಕ್ಕಂಥ ಒಂದು ಸಲಹೆಯನ್ನ ನೀಡಿದ್ದಾರೆ. ಈ ಸಲಹೆಯನ್ನು ನಾವೆಲ್ಲರೂ ಸೇರಿ ಜಾಗತಿಕ ಲಿಂಗಾಯತ ಮಹಾಸಭೆ ಇರ್ಬೋದು, ಬಸವಕೇಂದ್ರ ಇರ್ಬೋದು, ಜಿಲ್ಲಾ ವೀಕ್ಷಕ ಲಿಂಗಾಯತ ಸಮಾಜ ಇರ್ಬೋದು ಮತ್ತು ನಮ್ಮ ಅಖಿಲ ಭಾರತ ವೀಕ್ಷಕ ಲಿಂಗಾಯತ ಮಹಾಸಭೆ ಇರ್ಬೋದು, ಎಲ್ಲರೂ ಸೇರಿ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಕೊಡೋಣ. ಹಾಗೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರಿಗೂ ಕೂಡ ಮನವಿ ಮೂಲಕ ಮತ್ತು ನಮ್ಮ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸರ್ ಅವರಿಗೂ, ನಗರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರಿಗೂ ಮತ್ತು ನಗರಸಭೆಯವರಿಗೂ ಕೂಡ ಮನವಿ ಪತ್ರಿಕೆಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಒಂದು ಸಭೆಯನ್ನು ಮಾಡಿ ಒಂದು ಪುತ್ಥಳಿಯನ್ನ, ಏನು ಮಾತೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಾತೆ ಚೆನ್ನಮ್ಮಾಜಿಯವರ ಒಂದು ಪ್ರತಿಮೆಯನ್ನ, ಒಂದು ಪುತ್ಥಳಿಯನ್ನ ನಮ್ಮ ರಾಯಚೂರು ನಗರದಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆ ಅನ್ಬೋದು. ನಾವು ಕಳೆದ ಸಲ ನಾವು ದಾನಮ್ಮ ಎಲ್ಲರೂ ಸೇರಿ ಕೇವಲ ಗರಡಿದಷ್ಟು ಜನ ಬಂದಿದ್ವಿ. ನಾವು ಆ ಬಿರಾದರ್ ಅವರು ಸೇರಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ ಇಲ್ಲಿಗೆ ಬಂದು ನಾವೇನು ಕಾರ್ಯಕ್ರಮಗಳನ್ನು 2-3 ವರ್ಷಗಳ ಮಾಡಿದ್ವಿ. ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆ ಸೇರ್ಬೇಕಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಮಾಜದವರು, ಎಲ್ಲ ಸಮಾಜದವರಿಗೆ ಹೇಳಲಿಕ್ಕಾಗೂ ಕೂಡ ಪರವಾಗಿಲ್ಲ ಜನ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳೆಲ್ಲ ಸೇರೋಣ ಮತ್ತು ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನು, ಗೌರವವನ್ನು, ಪ್ರೀತಿಯನ್ನು ನಾವು ತೋರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ನಮ್ಮ ಪ್ರತಿಭಾ ಗೋನಾಳ್ ಅವರು ಸುಶ್ರಾವವಾಗಿ ಏನೋ ಒಂದು ಪ್ರಾರ್ಥನೆಯನ್ನು ಹಾಡಿದ್ರು, ನಾಡಗೀತೆಯನ್ನು ಹಾಡಿದ್ರು. ಎಲ್ಲರೂ ಕೂಡ ತಾವು ಸಹೋದರಿಯರು ಬಂದಿದ್ದೀರಿ, ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಏನು ಆಚರಣೆಗಳನ್ನು ಯಾಕೆ ಮಾಡಬೇಕಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೇಳಿದ್ದೀರಿ. ಹಾಗೆ ನಮ್ಮ ಉಪನ್ಯಾಸಕರು ಕೂಡ ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಅದರ ಕಡೆ ಗಮನ ಕೊಟ್ಟು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಪರಶುರಾಮ್, ಸಮಾಜದ ಮುಖಂಡರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಹರವಿ ನಾಡಗೌಡ, ನಿರ್ಮಲಾ ಬೆಣ್ಣೆ, ವಿಜಯಲಕ್ಷ್ಮಿ ದೇಸಾಯಿ, ಮಹಂತೇಶ್ ಪಾಟೀಲ್, ಈರಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ದಂಡಪ್ಪ ಬೇರಾದರ್ ಸೇರಿದಂತೆ ಇತರರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಂಗಮೇಶ್ ಹಾಗೂ ಪ್ರಾರ್ಥನೆಯನ್ನು ಪ್ರತಿಭಾ ಗೋನಾಳ್ ಅವರು ಮಾಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಜಯಂತ್ಯೋತ್ಸವದ ಅಂಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರ ಮೆರವಣಿಗೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸಭಾ ನಾಯಕರಾದ NS ಬೋಸರಾಜು ಅವರು ಚಾಲನೆ ನೀಡಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಜಗಜ್ಯೋತಿ ಬಸವೇಶ್ವರ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಅಲ್ಲಿಂದ ಆರಂಭಗೊಂಡ ಮೆರವಣಿಗೆಯು ನಗರದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿ ರಂಗಮಂದಿರಕ್ಕೆ ಬಂದು ಸೇರಿತು. ಮೆರವಣಿಗೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ರಾಯಚೂರು ಮಹಾನಗರ ಪಾಲಿಕೆಯ ಆಡಳಿತ ವಿಭಾಗದ ಉಪ ಆಯುಕ್ತರಾದ ಸಂತೋಷ್ ರಾಣಿ, ಸಮಾಜದ ಮುಖಂಡರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಹರವಿ ನಾಡಗೌಡ, ನಿರ್ಮಲಾ ಬೆಣ್ಣೆ, ವಿಜಯಲಕ್ಷ್ಮಿ ದೇಸಾಯಿ, ಮಹಂತೇಶ್ ಪಾಟೀಲ್, ಈರಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ದಂಡಪ್ಪ ಬೇರಾದರ ಸೇರಿದಂತೆ ಪಾಲಿಕೆಯ ಸದಸ್ಯರು ಇದ್ದರು.